ಆಕಾಶವಾಣಿ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರೊಮಟಾಲಜಿಸ್ಟ್ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ ಕೇಳೋಣ. ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ ಆರ್ಥರೈಟಿಸ್ ಸಂಬಂಧಪಟ್ಟಂಗೆ. ಆರ್ಥರೈಟಿಸ್ ಯಾಕೆ ಬರುತ್ತೆ, ಹಾಗೆ ಅದರ ಎಷ್ಟು ವಿಧಗಳಿವೆ, ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಮೊದಲಿಗೆ ನಾನು ಡಾಕ್ಟ್ರನ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಗೀತಾ ಕೆಎನ್ ಅವರು. ಇವರು ಮೈಸೂರಿನ ರುಮಟಾಲಜಿಸ್ಟ್. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಆರ್ಥರೈಟಿಸ್ ಎಲ್ಲರಿಗೂ ಇದ್ರೂ ಕೂಡ ಗೊತ್ತೇ ಆಗೋದಿಲ್ಲ, ಅಂದರೆ ದೊಡ್ಡ ಸಬ್ಜೆಕ್ಟ್ ಅದು. ಮೊದಲದಾಗ ಒಂದು ಸಣ್ಣದಾಗಿ ಆರ್ಥರೈಟಿಸ್ ಅಂದರೆ ಏನಂತ ಹೇಳ್ಬಿಡಿ, ಆಮೇಲೆ ಮುಂದುವರ್ಸೋಣ. ಆರ್ಥರೈಟಿಸ್ ಅಂತ ಹೇಳಿದ್ರೆ ಅದು ಸಂಧಿವಾತ ಅಂತ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಸಂಧಿವಾತ ಅಂತ ಹೇಳಿದ್ರೆ ಜಾಯಿಂಟ್, ನಮ್ಮ ಕೀಲ್ಗಳೇನಿದೆ ಅಲ್ಲಿ ಉರಿಯೂತ ಕಾಣಿಸ್ಕೊಳ್ಳುವಂಥದ್ದು. ಅಂದ್ರೆ ನಾವು ಮೇಲ್ನೋಟಕ್ಕೆ ಅದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಜಾಯಿಂಟ್ಸ್ ಮೇಲೆ ಅಥವಾ ಕೀಲ್ಗಳ ಮೇಲೆ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಅದ್ರ ಮೇಲ್ಭಾಗದಲ್ಲಿರುವಂತಹ ಚರ್ಮ ಕೆಂಪಗಿರುವಂಥದ್ದು, ಮುಟ್ಟದಾಗ ಬಿಸಿ ಇರುವಂಥದ್ದು, ಇದ್ ಮೂರು ಲಕ್ಷಣಗಳು ಜನರಲಿ ಇರುತ್ತೆ. ಅದ್ ಮೂರು ಇರ್ಲೇಬೇಕಂತ ಏನೂ ಇಲ್ಲ. ಎಷ್ಟೋ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಸ್ವೆಲ್ಲಿಂಗ್ ಮಾತ್ರ ನಮಗೆ ಕಾಣಿಸ್ಕೊಳ್ಳುತ್ತೆ. ಜನರಲಿ ಆರ್ಥರೈಟಿಸ್ ಇರುವಂತ ಪೇಷಂಟ್ಸ್ ಅವ್ರದ್ದು ಸಿಂಪ್ಟಮ್ಸ್ ಹೇಗಿರುತ್ತೆ, ರೋಗ ಲಕ್ಷಣಗಳು ಏನಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಹೊತ್ತೆದ್ದಾಗ ಅಥವಾ ಸುಮಾರು ಹೊತ್ತು ರೆಸ್ಟ್ ತಗೊಂಡಿದ್ದು ಆಮೇಲೆ ಆ ಕೀಲ್ಗಳು ಮೂವ್ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಸ್ಟಿಫ್ನೆಸ್ ಅಥವಾ ಬಿಗಿತ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಈಗ ಜೂಮ್ ಹಿಡಿಯೋದು ಅಂತ ಹೇಳ್ತಾರಲ್ಲ, ಹಂಗಿರ್ಬೋದಾ? ಇಲ್ಲ ಸರ್, ಜೂಮ್ ಹಿಡಿಯೋದು ಅಂತ ಹೇಳಿದ್ರೆ ಅದು ನರ್ವ್ ಸಂಬಂಧಪಟ್ಟಿದ್ದು, ನರಗಳಿಗೆ ಸಂಬಂಧಪಟ್ಟಿದ್ದು ಲಕ್ಷಣ ಅದು. ಸೊ ಇದು ಸ್ಟಿಫ್ನೆಸ್, ಒಂಥರ ಬಿಗಿತ, ಜಾಯಿಂಟ್ ಒಳಗಡೆ ಏನೋ ಇದೆ ಅನ್ನೋ ರೀತಿ. ಮತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅರ್ಧ ಗಂಟೆಗಿಂತ ಹೆಚ್ಚು ಹೊತ್ತು ಅವ್ರಿಗೆ ಸ್ಟಿಫ್ನೆಸ್ ಇರುತ್ತೆ. ಕೆಲಸ ಮಾಡ್ತಾ ಮಾಡ್ತಾ ಸಡ್ಲ ಆಗುತ್ತೆ ಜಾಯಿಂಟ್ಸ್. ಸೊ ಅಲ್ಲಿವರೆಗೂ ಅವ್ರಿಗೆ ಕೈ ಮೂವ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಮತ್ತೆ ಬಿಸಿನೀರಲ್ಲಿ ಕೈ ಡಿಪ್ ಮಾಡಿ ಇಟ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಆರಾಮ ಅನ್ಸುತ್ತೆ. ಓಕೆ, ಇದು ಸಂಧಿವಾತ. ಹೌದು. ಕೈಯಲ್ಲಿ ಮಾತ್ರ ಬರೋದಾ, ಕಾಲಲ್ಲಿ ಬರುತ್ತಾ, ಇಲ್ಲಿ ಜಾಯಿಂಟ್ಸ್ ಮೀನ್ಸ್ ಎಲ್ಲಾ ಕಡೆನೂ ಇದೆಯಾ ಸಮಸ್ಯೆ? ಎಲ್ಲಾ ಕಡೆ ಜಾಯಿಂಟ್ಸ್ ಎಲ್ಲೆಲ್ಲಿದೆಯೋ ಎಲ್ಲಾ ಕಡೆನೂ ಬರಬಹುದು ಸರ್. ಇದು ಸ್ಪೆಸಿಫಿಕ್ ಆಗಿ ಜನರು ಆಕ್ಚುಲಿ ಅವ್ರ ಕೈ ಬೆರಳುಗಳು ಇನ್ವಾಲ್ವ್ ಆದಾಗ ಮಾತ್ರ ಡಾಕ್ಟರ್ ಹತ್ರ ಬರ್ತಾರೆ. ಎಷ್ಟೋ ಜನಕ್ಕೆ ಬೆನ್ ಇನ್ವಾಲ್ವ್ಮೆಂಟ್ ಆಗಿರೋದೇ ಗೊತ್ತಿರಲ್ಲ, ಸೊಂಟ ಇನ್ವಾಲ್ವ್ಮೆಂಟ್ ಆಗಿರೋದೇ ಗೊತ್ತಿರಲ್ಲ. ಇನ್ನೂ ಎಷ್ಟೋ ಬಾರಿ ಟೆಂಪೊರೊಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ನಾವು ಕರಿತೀವಿ, ಕಿವಿ ಮುಂಭಾಗ ಇರುವಂತ ಜಾಯಿಂಟ್. ಇನ್ನು ಕೆಲವರಿಗೆ ಸ್ಟರ್ನೋಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ ಕರಿತೀವಿ, ಕಾಲರ್ ಬೋನ್ ಅಂತ ನಾವೇನ್ ಕರಿತೀವಿ ಕನ್ನಡದಲ್ಲಿ, ಅದು ಸ್ಪೆಸಿಫಿಕ್ ಟರ್ಮ್ ಇಲ್ಲ. ಸೊ ಕ್ಲಾವಿಕಲ್, ಸ್ಟರ್ನೋಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ ಈ ಭಾಗದಲ್ಲಿ ಇರುವಂತದ್ದು. ಸೊ ಅಲ್ಲಿ ಕೂಡ ಆರ್ಥರೈಟಿಸ್ ಕಾಣಿಸ್ಕೊಳ್ಬಹುದು. ಮೇಡಮ್, ಈಗ ಒಂದು ಸ್ಪೆಷಲೈಸ್ ಅಂದ್ರೆ ನಾವು ಅದನ್ನ ಒಂದು ವಿಸ್ತಾರವಾಗಿ ಆರ್ಥರೈಟಿಸ್ ನಾವು ನೋಡೋದಾದ್ರೆ ಕೆಲವೊಂದು ವಿಭಾಗಗಳನ್ನ ನೋಡ್ತೀವಿ. ಇವತ್ತು ನಾವು ಮಾತಾಡ್ಲಿಕ್ಕಿದ್ದೇವೆ ಸೋರಿಯಾಸಿಸ್ ಆರ್ಥರೈಟಿಸ್ ಅಲ್ವಾ? ಈಗ ಸೋರಿಯಾಸಿಸ್ ಅಂದ್ರೆ ಏನು? ಮೊದಲನೇದಾಗಿ ಸೋರಿಯಾಸಿಸ್ ಅಂದ್ರೆ ಅದು ಒಂದು ಆಟೋಇಮ್ಯೂನ್ ಕಂಡೀಷನ್. ಅಂದ್ರೆ ಈ ಕಂಡೀಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಚರ್ಮದ ಸೆಲ್ಸ್ ಏನಿದೆ ಮಲ್ಟಿಪಲ್ ಟೈಮ್ಸ್ ಅದು ರೆಪ್ಲಿಕೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ತುಂಬಾ ಸಲ ಅದು ರೆಪ್ಲಿಕೇಟ್ ಆಗಿ ಒಂಥರ ಡ್ಯಾಂಡ್ರಫ್ ಅಥವಾ ಹೊಟ್ಟು ಅಂತ ಏನ್ ಕರೀತಾರೆ ಆ ರೀತಿ ಕಾಣಿಸ್ಕೊಳ್ಳುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಿದ್ದು. ಹೌದು. ಸೋರಿಯಾಸಿಸ್ ಇರೋರ್ಗೆಲ್ಲ ಆರ್ಥರೈಟಿಸ್ ಆಗ್ಬೇಕಂತ ಏನೂ ಇಲ್ಲ. ಸೊ ಎಷ್ಟೋ ಬಾರಿ ಆರ್ಥರೈಟಿಸ್ ಇಂದ ಶುರುವಾಗಿ ಆ ನಂತರ ನಾವು ಸೋರಿಯಾಸಿಸ್ ಇರೋದನ್ನ ಐಡೆಂಟಿಫೈ ಮಾಡಿದೀವಿ. ಈ ಸೋರಿಯಾಸಿಸ್ ಅನ್ನುವಂಥದ್ದು ದೇಹದ ಯಾವುದೇ ಭಾಗಕ್ಕಾದ್ರೂ ಬರ್ಬೋದಾ? ಹೌದು ಸರ್, ಯಾವುದೇ ಭಾಗಕ್ಕೆ ಬೇಕಾದ್ರೂ ಬರ್ಬೋದು. ಬಟ್ ಹೆಚ್ಚು ಬಾರಿ ನಾವು ಸ್ಕ್ಯಾಲ್ಪ್ ಅಥವಾ ತಲೆ ಭಾಗದಲ್ಲಿ ನಾವು ಕಾಣ್ತೀವಿ. ತಲೆಭಾಗ ಮತ್ತೆ ಮೊಣಕಾಲು ಈ ರೀತಿ, ಮತ್ತೆ ಬೆನ್ನಿನ ಭಾಗ. ಸೊ ಈ ರೀತಿ ಹೆಚ್ಚಾಗಿ ನಾವು ಸೋರಿಯಾಸಿಸ್ ಸ್ಕಿನ್ ಲೀಷನ್ಸ್ ನಾವು ನೋಡ್ತೀವಿ. ಎಷ್ಟೋ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಭಾಗಗಳು ನಾನು ಇವಾಗ ಏನೇನ್ ಹೇಳಿದ್ನೋ ಅದೆಲ್ಲ ಅದರಲ್ಲಿ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಪಾಮೋ ಪ್ಲಾಂಟಾರ್ ಸೋರಿಯಾಸಿಸ್ ಅಂದ್ರೆ ಅಂಗೈ ಅಥವಾ ಅಂಗಾಲು ಪ್ಲಾಂಟಾರ್ ಆಸ್ಪೆಕ್ಟ್ ಪಾದಗಳಲ್ಲಿ ಸೋರಿಯಾಸಿಸ್ ನಾವು ಕಾಣಬಹುದು. ಇನ್ನೂ ಕೆಲವು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಚರ್ಮದ ಇನ್ವಾಲ್ವ್ಮೆಂಟ್ ಆಗಿರೋದೇ ಇಲ್ಲ. ಎಷ್ಟೋ ಸಲ ಅವ್ರದ್ದು ಜಾಯಿಂಟ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇದೆ ಅದನ್ನ ಐಡೆಂಟಿಫೈ ಮಾಡಿ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಇರಬಹುದು ಅಂತ ನಾವು ಅದನ್ನ ಪರಿಗಣಿಸಿ ಅವ್ರ ಉಗುರನ್ನ ಚೆಕ್ ಮಾಡಿದಾಗ ಉಗುರಲ್ಲಿ ಸೋರಿಯಾಸಿಸ್ ಇರೋದನ್ನ ನಾವು ಕಾಣ್ತೀವಿ ಸರ್. ಅದ್ಯಾವ ರೀತಿ ಮೇಡಮ್? ಸೊ ಎಷ್ಟೋ ಬಾರಿ ಏನಾಗುತ್ತೆ, ಉಗುರಲ್ಲಿ ಪಿಟೆಡ್ ಸೈನ್ ಅಂತ ನಾವು ಕರಿತೀವಿ. ಆಯ್ತಾ? ಸೊ ಮಲ್ಟಿಪಲ್ ಪಿಟ್ಸ್ ಅಂದ್ರೆ ಹಳ್ಳ ಇರುತ್ತೆ, ಏನೋ ಚುಚ್ಚಿರೋ ಹಾಗೆ. ಪ್ರತಿ ಒಂದು ಉಗುರಲ್ಲೂ 20ಕ್ಕಿಂತ ಹೆಚ್ಚು ಪಿಟ್ಸ್ ಇದ್ರೆ ಅದು ಒಂದು ಲಕ್ಷಣ. ಮತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪುಡಿ ಆಗ್ತಾ ಇರುತ್ತೆ ಉಗುರುಗಳು, ಅದು ಒಂದು ಲಕ್ಷಣ. ಮತ್ತೆ ಇನ್ನೊಂದು ಸ್ಪ್ಲಿಟ್ ಆಗ್ತಾ ಇರುತ್ತೆ ಉಗುರು. ಸೊ ಎಷ್ಟೋ ಸಲ ಉಗುರು ಬೆಳೆಯೋದೇ ಇಲ್ಲ, ಬೆಳೆದ್ರೂ ಪುಡಿ ಆಗಿ ಉದುರು ಹೋಗ್ತಿರುತ್ತೆ. ಸೊ ಇದೆಲ್ಲ ಫೀಚರ್ಸ್. ಹೌದು. ಓಕೆ, ಅಂದ್ರೆ ಈಗ ಸೋರಿಯಾಸಿಸ್ ಇದ್ದವರಿಗೆಲ್ಲ ಈ ಆರ್ಥರೈಟಿಸ್ ಇರುತ್ತೆ ಅಂತ ಇಲ್ಲ ಸರ್. ಸೋರಿಯಾಸಿಸ್ ಇರೋರ್ಗೆಲ್ಲ ಆರ್ಥರೈಟಿಸ್ ಬರಬೇಕು ಅಂತ ಇಲ್ಲ. ಸೋರಿಯಾಸಿಸ್ ಇರೋ ಪೇಷಂಟ್ಸ್ ಅಲ್ಲಿ ಹೆಚ್ಚುವರಿ 10-20% ಜನರಲ್ಲಿ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ನ ಕಾಣಬಹುದು. ಸೊ ಅದರಲ್ಲೂ ಎಷ್ಟೋ ಭಾಗ ಇದೆ. ಬರೀ ಜಾಯಿಂಟ್ ಅಂದ್ರೆ ಕೈ ಬೆರಳು ಅಥವಾ ಕಾಲ್ ಬೆರಳು, ಈ ಸಣ್ಣ ಕೀಲ್ಗಳು ಅಥವಾ ಸಣ್ಣದು ಜೊತೆಗೆ ದೊಡ್ಡ ಕೀಲ್ಗಳು, ಇದು ಇನ್ವಾಲ್ವ್ಮೆಂಟ್ ಆಗಬಹುದು. ಅದು ಒಂದು. ಮತ್ತಿನ್ನು ಏನು ಅಂತ ಹೇಳಿದ್ರೆ ಸ್ಪೈನ್ ಇನ್ವಾಲ್ವ್ಮೆಂಟ್ ಆಗೋ ಸಾಧ್ಯತೆನೂ ಇರುತ್ತೆ. ಸೇಕ್ರೋ ಐಲಿಯಾಕ್ ಜಾಯಿಂಟ್ ಅಂತ ನಾವು ಕರಿತೀವಿ.
ಅಂದ್ರೆ ಸೊಂಟಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ಇರುವಂತ ಜಾಯಿಂಟ್. ಸೊ ಇಂಥ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮಲ್ಗೆ ಎದ್ದಾಗ ತುಂಬಾ ಸ್ಟಿಫ್ನೆಸ್ ಇರುತ್ತೆ, ಹೊರಳಕ್ ಆಗಲ್ಲ. ಎಸ್ಪೆಷಲಿ ಮಧ್ಯರಾತ್ರಿ ಆದ ನಂತರ ಅವ್ರಿಗೆ ಹೊರಳಕ್ಕೂ ತುಂಬಾ ಕಷ್ಟ ಆಗ್ತಿರುತ್ತೆ. ಸ್ಪೆಸಿಫಿಕ್ ಆಗಿ ಬೆಳಗ್ಗೆ ಹೊತ್ತು ಎದ್ದಾಗ ತುಂಬಾ ಕಷ್ಟ ಪಡ್ತಾರೆ. ಸೊ ಮೂವ್ಮೆಂಟ್ ಮಾಡಿ ಪ್ರತಿದಿನ ಪರ್ಟಿಕ್ಯುಲರ್ ಕಾರಣ ಇದೆಯಾ? ಯಾಕೆಂತ ಹೇಳಿದ್ರೆ ಈಗ ಗೊತ್ತಾಗೋದಿಲ್ಲ. ನೀವು ಹೇಳಿದ್ರಿ ಈ ರೀತಿ ಅಂತ ಹೇಳಿದಾಗ ಕೆಲವು ಅಂದ್ರೆ ಏನೋ ಮಲಗಿದಲ್ಲಿ ಸರಿಯಾಗಿಲ್ಲ, ಎಲ್ಲೋ ಸ್ಪೋರ್ಟ್ಸ್ ಆಟ ಆಡಿದ್ರಲ್ಲಿ ಸರಿಯಾಗಿಲ್ಲ, ಏನೋ ವ್ಯತ್ಯಾಸ ಆಗಿರುತ್ತೆ, ಆ ಥರ ಆಗಿರುತ್ತೆ. ರೆಗ್ಯುಲರಿಂಗ್ ಆಗ್ತಾ ಇದೆ ಅಂತಂದಾಗ ಅವರಲ್ಲೂ ಕೂಡ ಏನೋ ಗೊಂದಲ ಇರುತ್ತೆ. ಈಗ ನಮ್ಮಲ್ಲಿ ಅವೇರ್ನೆಸ್ ತುಂಬಾ ಕಡಿಮೆ. ಈ ತರ ಸ್ಪೆಸಿಫೈಡ್ ಇದ್ದಾಗ ನಾವು ಅದನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ತೋರಿಸ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸೊ ಒಂದು ಇವಾಗ ಆರ್ಥ್ರೈಟಿಸ್ ಯಾಕೆ ಆಗುತ್ತೆ ಅಥವಾ ಸೋರಿಯಾಟಿಕ್ ಆರ್ಥ್ರೈಟಿಸ್ ಯಾಕೆ ಆಗುತ್ತೆ ಅನ್ನೋದಕ್ಕೆ ಒಂದು ಜೆನೆಟಿಕ್ ಕಾಂಪೊನೆಂಟ್ ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮನೆಯಲ್ಲಿ ಯಾರಿಗಾದ್ರೂ ಸೋರಿಯಾಸಿಸ್ ಇದ್ರೆ ಅಥವಾ ಬೇರೆ ರೀತಿಯಾದ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಇರಬಹುದು, ರಿಯಾಕ್ಟಿವ್ ಆರ್ಥ್ರೈಟಿಸ್ ಇರಬಹುದು. ಸೊ ಈ ರೀತಿಯಾದ ಎಷ್ಟೋ ಬಗೆಯ ಆರ್ಥ್ರೈಟಿಸ್ ಇದೆ ಆಕ್ಚುಲಿ. ಸೊ ಅದರಲ್ಲಿ ಮನೆಯಲ್ಲಿ ಯಾರಿಗಾದ್ರೂ ಸೋರಿಯಾಸಿಸ್ ಇದ್ರೆ ಅಂದ್ರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಚಿಕ್ಕಪ್ಪ ದೊಡ್ಡಪ್ಪದಿರು, ಅವರ ಮಕ್ಕಳು, ಇಷ್ಟು ಜನರಲ್ಲಿ ಯಾರಾದ್ರೂ ಒಬ್ಬರಲ್ಲಿ ಸೋರಿಯಾಸಿಸ್ ಇದ್ರೂ ಸಹ ನಮ್ಗೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಜೆನೆಟಿಕ್ ಕಾಂಪೊನೆಂಟ್ ಒಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ವಯಸ್ಸಿನ ಮಿತಿ ಏನಾದ್ರೂ ಇದೆಯಾ? ಈಗ ಚಿಕ್ಕ ಮಕ್ಕಳದು ಬರ್ಬೋದಾ, ಇಲ್ಲ ಇಷ್ಟು ವಯಸ್ಸಾದ್ಮೇಲೆ ಬರುತ್ತೆ ಅಂತ ಹೇಗೆ? ಜನರಲಿ ಇದೆಲ್ಲ ಡಿಸೀಸಸ್ ಯಂಗ್ ಇಂಡಿವಿಜುವಲ್ಸ್ ಅಲ್ಲೇನೆ ತುಂಬಾ ಕಾಮನ್. ಇವಾಗ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ತಗೊಂಡ್ರೆ ಅದು ಹೆಂಗಸರಲ್ಲಿ ತುಂಬಾ ಕಾಮನ್ ಅಂತ ನಾವು ಕರಿತೀವಿ. ಯಾವುದೇ ರುಮಟಾಲಜಿಕಲ್ ಕಂಡೀಷನ್ 40 ವರ್ಷಕ್ಕಿಂತ ಕೆಳಗಿನವರಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡ್ತೀವಿ. ಬಟ್ ಈ ಸೋರಿಯಾಸಿಸ್ ಆಗಲಿ, ಸೋರಿಯಾಟಿಕ್ ಆರ್ಥ್ರೈಟಿಸ್, ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್, ಈ ಸೆಟ್ ಆಫ್ ಆರ್ಥ್ರೈಟಿಸ್ ಏನಿದೆ ಇದು ಗಂಡಸರಲ್ಲಿ ಹೆಚ್ಚು ಕಾಮನ್. ಅದು ಬಿಟ್ಟು ಬೇರೆ ಇನ್ಯಾವುದೇ ಆಟೋಇಮ್ಯೂನ್ ಡಿಸೀಸಸ್ ನಾವು ತಗೊಂಡ್ರು ಸಹ, ಅಂದ್ರೆ SLE ಅಂತ ಇದ್ರ ಬಗ್ಗೆ ಮಾತಾಡಿದೀವಿ, ಅದಿರ್ಬೋದು, ಸ್ಕ್ಲಿರೋಡರ್ಮಾ ಇರ್ಬೋದು, ರುಮಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಇವೆಲ್ಲ ಹೆಂಗಸರಲ್ಲಿ ಹೆಚ್ಚು ಕಾಮನ್. ಅಂದ್ರೆ ಈಗ ಆಯ್ತಪ್ಪ ನನಗಿದೆ, ನಾನು ತೋರಿಸಿಲ್ಲ, ಏನ್ ಸಮಸ್ಯೆ ಆಗ್ಬೋದು ಅಂತ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಸೋರಿಯಾಸಿಸ್ ಇರೋರು ಬರೀ ಸ್ಕಿನ್ ಸೋರಿಯಾಸಿಸ್ ಅಲ್ವಾ ಅಂತ ಹೇಳಿ ಎಷ್ಟೋ ಬಾರಿ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಳ್ತಾರೆ. ಟಾಪಿಕಲ್ ಸ್ಟಿರಾಯ್ಡ್ಸ್ ಅಂತ ಸ್ಟಿರಾಯ್ಡ್ ಕ್ರೀಮ್ಸ್ ಬರುತ್ತೆ, ಅದನ್ನ ಫಾರ್ಮಸಿಸ್ಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅದನ್ನ ಅಪ್ಲೈ ಮಾಡ್ಕೊಂಡು ಸುಮ್ನೆ ಇರ್ತಾರೆ. ಹೌದು, ಅದು ಒಂದು ಒಳ್ಳೆ ಟ್ರೀಟ್ಮೆಂಟ್, ಬಟ್ ಅದಷ್ಟೇ ಅಲ್ಲ, ಅದು ಟೆಂಪರರಿ ರಿಲೀಫ್ ಅಷ್ಟೇ. ಬಟ್ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆಗೋದನ್ನ ನಾವು ಸುಮಾರು ತಡಿಬಹುದು. ಸ್ಕಿನ್ ಸೋರಿಯಾಸಿಸ್ ನ ತಡೆದ್ರೆ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆಗೋದನ್ನ ತಡಿಬಹುದು. ಇದ್ರ ಎರಡನ್ನೂ ನಾವು ತಡೆದ್ರೆ ಕಣ್ ಇನ್ವಾಲ್ವ್ಮೆಂಟ್ ಆಗೋದನ್ನ ಎಷ್ಟೋ ಬಾರಿ ತಡಿಬಹುದು. ಸೊ ಕಣ್ಣಲ್ಲಿ ಸಹ ಸೋರಿಯಾಸಿಸ್ ಇಂದ ಅನಾಹುತಗಳಾಗುವ ಸಾಧ್ಯತೆ ಇರುತ್ತೆ. ಯುವಿಐಟಿಸ್ ಅಂತ ನಾವು ಕರಿತೀವಿ. ಸೊ ಆಂಟೀರಿಯರ್ ಯುವಿಐಟಿಸ್, ಪೋಸ್ಟೀರಿಯರ್ ಯುವಿಐಟಿಸ್ ಅಂತ ಎಷ್ಟೋ ಬಗೆಯಾದ ಯುವಿಐಟಿಸ್ ಇದೆ. ಸೊ ಆಂಟೀರಿಯರ್ ಯುವಿಐಟಿಸ್ ಅಂತ ಆದಾಗ ಕಣ್ ಕೆಂಪಾಗೋದು, ಕಣ್ಣೀರು ತುಂಬಾ ಬರೋದು, ತುಂಬಾ ನೋವಾಗೋದು, ಕಣ್ಣು ಹೋಗ್ಬೋದಾ? ಇಲ್ಲ, ಅದು ಆ ಸಾಧ್ಯತೆ ಪೋಸ್ಟೀರಿಯರ್ ಯುವಿಐಟಿಸ್ ಅಲ್ಲಿ ಸಾಧ್ಯತೆ ಇರುತ್ತೆ. ಬಟ್ ಆಂಟೀರಿಯರ್ ಯುವಿಐಟಿಸ್ ಅಲ್ಲಿ ಈ ತರ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಇರುತ್ತೆ. ಎಷ್ಟೋ ಬಾರಿ ಕಣ್ಮುಂದೆ ಏನೋ ಮೂವ್ ಆಗ್ತಾ ಇರೋ ಹಾಗೆ, ಕಪ್ಪು ಚುಕ್ಕಿಗಳು ಕಣ್ಮುಂದೆ ಪಾಸ್ ಆಗ್ತಾ ಇದೆ ಅನ್ನೋ ರೀತಿ ಇದೆಲ್ಲ ಆಗ್ಬಹುದು. ಸೊ ಇದನ್ನೆಲ್ಲ ನಾವು ತಡಿಬೇಕು ಅಂತ ಹೇಳಿದ್ರೆ ಫಸ್ಟ್ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಬಾರಿ ಈ ಬೇಸಿಕ್ ಮೆಡಿಸಿನ್ಸ್ ಏನಿದೆ ಅದು ಕೊಟ್ಟಾಗ ಕಣ್ ಇನ್ವಾಲ್ವ್ಮೆಂಟ್ ಏನಾಗಿದೆ ಅದು ಕಡಿಮೆ ಆಗದೆ ಇರಬಹುದು. ಆಗ ನಾವು ನೆಕ್ಸ್ಟ್ ಲೆವೆಲ್ ಮೆಡಿಸಿನ್ ನಾವು ಆಲ್ರೆಡಿ ನಾವು ಪ್ಲಾನ್ ಮಾಡಿರ್ಬೇಕು. ಪ್ರತಿಯೊಂದು ಪೇಷಂಟ್ಗೂ ಪ್ಲಾನ್ ಆಫ್ ಆಕ್ಷನ್ ಅಂತ ನಾವು ಇಟ್ಕೊಂಡಿರ್ತೀವಿ. ಇದಿದ್ರೆ ಹೀಗೆ, ಅಥವಾ ಪ್ರೆಗ್ನೆನ್ಸಿ ಏನಾದ್ರು ಅವ್ರು ಪ್ಲಾನ್ ಮಾಡ್ತಾ ಇದ್ರೆ ಯಾವ ಡ್ರಗ್ ಚೇಂಜ್ ಮಾಡಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. ನೀವು ಆಗ್ಲೇ ಕೂಡ ಹೇಳಿದ್ರಿ ಯಾವ ರೀತಿ ಬರ್ಬೋದು ಅಂತ ಹೇಳಿ, ಮೀನ್ಸ್ ಜೆನೆಟಿಕ್ ಇಂದ ಜಾಸ್ತಿ ಇದೆ ಅಂತ ಹೇಳಿ. ಅದು ಬಿಟ್ಟು ಬೇರೆ ಫುಡ್ ಮತ್ತೆ ಬೇರೆ ಹ್ಯಾಬಿಟ್ ಗಳಿಂದ ಬರೋ ಸಾಧ್ಯತೆಗಳಿದೆಯಾ? ಇಲ್ಲ, ಬೇರೆ ಹ್ಯಾಬಿಟ್ಸ್ ಇಂದ ಬರೋ ಸಾಧ್ಯತೆ ಕಡಿಮೆ, ಬಟ್ ತೀವ್ರತೆ ಜಾಸ್ತಿ ಆಗಬಹುದು. ಅಂದ್ರೆ ಇವಾಗ ಜಂಕ್ ಫುಡ್, ಫಾಸ್ಟ್ ಫುಡ್, ಮತ್ತೆ ಸ್ಟ್ರೆಸ್, ಸ್ಮೋಕಿಂಗ್, ಇದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಸ್ಮೋಕಿಂಗ್. ಸೊ ಈ ರೀತಿಯಾದ ಆರ್ಥ್ರೈಟಿಸ್, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಯಾವುದೇ ಆರ್ಥ್ರೈಟಿಸ್ ಇರಬಹುದು. ಸೊ ಒನ್ ಆಫ್ ದ ಕಾಸಿಟಿವ್ ಏಜೆಂಟ್ ಅಂದ್ರೆ ಯಾವ್ದ್ರಿಂದ ಬಂತು ಅಂತ ಹೇಳಿದ್ರೆ ನಮ್ ರಿಸರ್ಚ್ ಪ್ರಕಾರ ಮತ್ತೆ ನಾವು ಓದಿರುವಂತ ಬುಕ್ಸ್ ಅಲ್ಲೂ ಸಹ ಈ ಸ್ಮೋಕ್ ಅಂತ ಏನಿದೆ ಅದು ಒಂದು ಕಾರಣ. ಜೊತೆಗೆ ವೈರಲ್ ಇಲ್ನೆಸಸ್, ಇದಿಷ್ಟಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಕಾರಣ ಅನ್ನೋದು ಒಂದು. ಮತ್ತೆ ಇನ್ನೊಂದು, ಸ್ಮೋಕ್ ಮಾಡೋರಿಗೆ ಆರ್ಥ್ರೈಟಿಸ್ ತೀವ್ರತೆ ಜಾಸ್ತಿ ಇರುತ್ತೆ. ಮತ್ತೆ ಇಂಥವರಲ್ಲಿ ನಾವು ಕೊಡೋಂತ ಮಾತ್ರೆಗಳು ಹೆಚ್ಚು ಪರಿಣಾಮ ಬೀರೋದಿಲ್ಲ. ಸೊ ಹೈಯರ್ ಡೋಸ್ ಬೇಕಾಗುತ್ತೆ ಅಥವಾ ಸ್ಟ್ರಾಂಗರ್ ಮೆಡಿಸಿನ್ಸ್ ಬೇಕಾಗುತ್ತೆ. ಸೊ ಅದಕ್ಕೇನೆ ನಾವು ನಮ್ಮ ಪೇಷಂಟ್ಸ್ಗೆ ಏನ್ ಹೇಳ್ತೀವಿ ಅಂದ್ರೆ, ನೀವು ಸ್ಮೋಕ್ ಮಾಡಬೇಡಿ, ಯಾರು ಸ್ಮೋಕ್ ಮಾಡ್ತಾರೆ ಅಲ್ಲಿಗೆ ನೀವು ಹೋಗ್ಬೇಡಿ. ಇದು ಸ್ಟೇಜಸ್ ಏನಾದ್ರು ಇದೆಯಾ ಮೇಡಮ್? ಇಲ್ಲ, ಅಂದ್ರೆ ಈಗ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ ಏನಾದ್ರು? ಇಲ್ಲ, ಸ್ಟೇಜಸ್ ಅಂತ ಏನೂ ಇಲ್ಲ. ಅದರಲ್ಲಿ ಡಿಫರೆಂಟ್ ಟೈಪ್ಸ್ ಅಂತ ಇದೆ. ಒಂದು ಡ್ಯಾಕ್ಟಿಲೈಟಿಸ್, ಇನ್ನೊಂದು ಪಾಲಿಆರ್ಥ್ರೈಟಿಸ್, ಇನ್ನೊಂದು ಸ್ಪಾಂಡೈಲೋ ಆರ್ಥ್ರೋಪತಿ, ಸೋರಿಯಾಟಿಕ್ ಸ್ಪಾಂಡೈಲೋ ಆರ್ಥ್ರೋಪತಿ ಅಂತ ನಾವು ಕರಿತೀವಿ. ತುಂಬಾ ಕಾಮನ್ ಆಗಿರುವಂತದ್ದು ಆಲಿಗೋ ಆರ್ಥ್ರೈಟಿಸ್, ಇನ್ಫ್ಲಮೇಟರಿ ಆಲಿಗೋ ಆರ್ಥ್ರೈಟಿಸ್. ಸೊ ಈ ರೀತಿ ಡಿಫರೆಂಟ್ ಟೈಪ್ಸ್ ಇದೆ. ಅಂದ್ರೆ ಯಾವ್ಯಾವ ಜಾಯಿಂಟ್ ಇನ್ವಾಲ್ವ್ ಆಗ್ತಾ ಇದೆ, ಬೆನ್ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಬೆನ್ ಜೊತೆಗೆ ಮಂಡಿ ಇನ್ವಾಲ್ವ್ಮೆಂಟ್ ಮತ್ತೆ ಆಂಕಲ್ ಜಾಯಿಂಟ್, ಹಿಮ್ಮಡಿ ಇನ್ವಾಲ್ವ್ಮೆಂಟ್ ಈ ರೀತಿ ಇದೆಯಾ, ಕಣ್ ಇನ್ವಾಲ್ವ್ಮೆಂಟ್ ಏನಾದ್ರು ಆಗಿದೆಯಾ, ಬೇಸ್ಡ್ ಆನ್ ದಿಸ್ ನಾವು ಈ ತರ ಕ್ಯಾಟಗರೈಸ್ ಮಾಡ್ತೀವಿ. ಈಗ ಈ ಸಮಸ್ಯೆಗಳಿದೆ, ಅವೇರ್ನೆಸ್ ಇಲ್ಲ, ತೋರ್ಸ್ಲಿಕ್ಕೆ ಬರ್ಲಿಲ್ಲ, ಟ್ರೀಟ್ ಮಾಡಿಸ್ಲಿಲ್ಲ ಅಂತಂದ್ರೆ ಏನಾಗಬಹುದು? ಸಾವು ಸಂಭವಿಸಬಹುದಾ?
ಅದು ಸ್ವಲ್ಪ ಕಡಿಮೆ, ಬಟ್ ಕ್ವಾಲಿಟಿ ಆಫ್ ಲೈಫ್ ಅಂತೂ ತುಂಬಾ ಹಾಳಾಗುತ್ತೆ. Okay. ಒಂದ್ಸಲ ಈ ಜಾಯಿಂಟ್ಸ್ ಎಲ್ಲ ಸೋರಿಯಾಸಿಸ್ ಇಂದ ಡ್ಯಾಮೇಜ್ ಆಗಿರುವಂತಹ ಜಾಯಿಂಟ್ಸ್ ಒಂದ್ಸಲ ಡ್ಯಾಮೇಜ್ ಆಗೋಯ್ತು ಅಂತ ಹೇಳಿದ್ರೆ ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಬೆನ್ ಇನ್ವಾಲ್ವ್ಮೆಂಟ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಅದನ್ನ ಬ್ಯಾಂಬೂ ಸ್ಪೈನ್ ಅಂತ ನಾವು ಕರಿತೀವಿ. ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ತುಂಬಾ ಎಲ್ಲರಿಗೂ ಗೊತ್ತಿರೋಂತ ಒನ್ ಫಾರ್ಮ್ ಆಫ್ ಆರ್ಥರೈಟಿಸ್. ಸೊ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆನ್ನು ಬೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಕತ್ತೆಲ್ಲ ತುಂಬಾ ಸ್ಟಿಫ್ ಆಗ್ಬಿಡುತ್ತೆ, ಮತ್ತೆ ಬಗ್ಗಕ್ಕೆ ಕಷ್ಟ ಆಗುತ್ತೆ, ಹೊರಳಕ್ ಕಷ್ಟ ಆಗುತ್ತೆ. ಕಾರ್ ಡ್ರೈವ್ ಮಾಡಬೇಕು, ಕಾರ್ ಡ್ರೈವ್ ಮಾಡಕ್ ಆಗಲ್ಲ. ಅಕಸ್ಮಾತ್ ಏನಾದ್ರು ರಿಸ್ ಜಾಯಿಂಟ್ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಗಾಡಿ ಓಡಿಸ್ಲಿಕ್ಕೆ ಆಗಲ್ಲ, ತಿರ್ಗಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಏನಾದ್ರು ತಿನ್ಬೇಕು ಅಂತ ಹೇಳಿದ್ರೆ ತಲೆ ತಗ್ಸಿ ತಿನ್ನಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಅದು ಒಂದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಕಂಡೀಷನ್ಸ್ ಅಲ್ಲಿ ಇನ್ಫ್ಲಮೇಟರಿ ಬರ್ಡನ್ ಅಂತ ನಾವೇನ್ ಕರಿತೀವಿ ಅದು ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಕೊಲೆಸ್ಟ್ರಾಲ್ ಸಹ ಅದು ಒನ್ ಆಫ್ ದ ಇಂಡಿಕೇಟರ್ಸ್. ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಆಗೋದು, ಎಸ್ಪೆಷಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ಸ್ ಅಂತ ನಾವು ಕರಿತೀವಿ. ಅದು ಈ ರೀತಿಯಾದ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್ ಇರಬಹುದು, ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಇರಬಹುದು, ಇಂಥ ಪೇಷಂಟ್ಸ್ ಅಲ್ಲಿ ತುಂಬಾ ಹೆಚ್ಚಿರುತ್ತೆ. ಇದು ಹೆಚ್ಚಾದವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಬೇಗ ಬರುವಂತ ಸಾಧ್ಯತೆ ಇರುತ್ತೆ, ಸ್ಟ್ರೋಕ್ ಬೇಗ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲ ಕೂಡ ಇಂಟರ್ಲಿಂಕ್. ಹೌದು. ಇವಾಗ ಸೋರಿಯಾಸಿಸ್ ಅಂತ ನಾವು ಇಷ್ಟೊತ್ತು ಮಾತಾಡಿದ್ವಿ. ಸೋರಿಯಾಸಿಸ್ ಇರುವಂತ ಪೇಷಂಟ್ಸ್ಗೆ ನಾವು ಸ್ಕಿನ್ ಲೀಷನ್ಸ್ ನ ಬೇಗ ಕಂಟ್ರೋಲ್ ತಗೊಳ್ಳದೆ ಹೋದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ ಅವರಿಗೆ. ಸೊ ಯೂರಿಕ್ ಆಸಿಡ್ ಜಾಸ್ತಿ ಆಗಿರೋದ್ರಿಂದ ಆಗುವಂತ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಸಹ ನಾವು ನೋಡಬಹುದು. ಸೋರಿಯಾಸಿಸ್ ಇಂದ ಆಲ್ರೆಡಿ ಜಾಯಿಂಟ್ ಇನ್ವಾಲ್ವ್ಮೆಂಟ್ ನಾವು ನೋಡ್ತಾ ಇದೀವಿ. ಅದು ಕಂಟ್ರೋಲ್ ಮಾಡದೆ ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಅದರಿಂದ ಟೋಫೈ ಅಂತ ಎಲ್ಲ ನಾವು ಎಷ್ಟೊಂದು ಟರ್ಮಿನಾಲಜೀಸ್ ಇದೆ. ಸೊ ಕಾಲ್ ಇನ್ವಾಲ್ವ್ಮೆಂಟ್ ಆಗೋದು, ಕಾಲಿನ ಹೆಬ್ಬೆರಳು ಇನ್ವಾಲ್ವ್ಮೆಂಟ್ ಆಗೋದು, ಇದೆಲ್ಲ ತುಂಬಾ ಸಾಮಾನ್ಯ. ಅದು ಓಕೆ ಮೇಡಮ್, ಕೊನೆಯದಾಗಿ ನಮ್ಮ ಕೇಳಿಗರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಕಾರ್ಯಕ್ರಮದ ಮುಖಾಂತರ? ಸೊ ಒಂದು ನನ್ನ ಕಳಕಳಿ ಏನು ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ರೀತಿಯಾದ ಜಾಯಿಂಟ್ ಪೇನ್ ಇರಬಹುದು, ಅದು ಆರ್ಥರೈಟಿಸ್ ಹೌದಾ ಇಲ್ವಾ ಅಂತ ಒಂದು ಐಡೆಂಟಿಫೈ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ನಮ್ಮ ಹತ್ರ ಬನ್ನಿ, ನಾವು ಐಡೆಂಟಿಫೈ ಮಾಡ್ತೀವಿ. ಅದಕ್ಕೆ ಬೇಕಾಗಿರುವಂತ ಇನ್ವೆಸ್ಟಿಗೇಷನ್ಸ್ ತುಂಬಾ ಹೆಚ್ಚೇನೂ ಇರೋದಿಲ್ಲ, ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಷ್ಟೇನೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನ ನೋಡೋದ್ರಿಂದ 90% ಆಫ್ ದ ಡಯಾಗ್ನೋಸಿಸ್ ನಾವು ಮಾಡ್ಬೋದು. ಇನ್ನು 10% ಮಾತ್ರ ಹೆಲ್ಪ್ ಆಗೋದು ನಮ್ಮ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮೂಲಕ. ಮತ್ತೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ಸ್ ಅಲ್ಲ. ಕೆಲವು ಕಂಡೀಷನ್ಸ್ ಅಲ್ಲಿ ಮಾತ್ರ ಕೆಲವೊಂದು ಸ್ಪೆಸಿಫಿಕ್ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ ನಾವು ಆರ್ಡರ್ ಮಾಡಲೇಬೇಕಾಗುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ಯಾವ್ಯಾವ ಆರ್ಗನ್ ಇನ್ವಾಲ್ವ್ ಆಗಬಹುದು ಅಂತ ನಿಮ್ಗೆ ಎಚ್ಚರಿಸಿ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅದು ಒಂದು. ಮತ್ತೆ ಇನ್ನೊಂದು, ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರ್ಗೆ ಕೆಲವು ಕಂಡೀಷನ್ಸ್ ಅಲ್ಲಿ ನಾವು ಮುನ್ನೆಚ್ಚರಿಕೆಯಿಂದ ಕೆಲವು ಮಾತ್ರೆಗಳನ್ನ ಆಡ್ ಮಾಡಬೇಕಾಗತ್ತೆ ಅಥವಾ ಕೆಲವು ಕೊಡಬಾರದು. ಇದಕ್ಕೋಸ್ಕರ ನಾವು ಕೆಲವೊಂದು ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ಸ್ ನ ಆರ್ಡರ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನು ಅಂತ ಹೇಳಿದ್ರೆ ಡಯಾಗ್ನೋಸಿಸ್ ಮಾಡೋದು. ಎಷ್ಟು ಬೇಗ ಡಯಾಗ್ನೋಸಿಸ್ ಮಾಡಿ ಔಷಧಿ ಶುರು ಮಾಡ್ತೀವೋ ಅಷ್ಟು ಒಳ್ಳೇದು. ಓಕೆ ಮೇಡಮ್, ಭಾಳ ಸಂತೋಷ. ಇಷ್ಟೊತ್ತು ಆಕಾಶವಾಣಿಗೆ ಬಂದು ಸೋರಿಯಾಟಿಕ್ ಆರ್ಥರೈಟಿಸ್ ಬಗ್ಗೆ ಮಾತಾಡಿದ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.